ಥಿಂಕಿಂಗ್ ಫಾಸ್ಟ್ ಅಂಡ್ ಸ್ಲೋ ಪುಸ್ತಕದ ಪರಿಚಯ. ಡ್ಯಾನಿಯಲ್ ಕಾನ್ಮನ್ ಒಬ್ಬ ಇಸ್ರೇಲಿ ಅಮೆರಿಕನ್ ಮನೋವಿಜ್ಞಾನಿ. ತೀರ್ಪು ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯ ಮನೋವಿಜ್ಞಾನ, ಸೈಕಾಲಜಿ ಆಫ್ ಜಡ್ಜ್ಮೆಂಟ್ ಅಂಡ್ ಡಿಸಿಷನ್ ಮೇಕಿಂಗ್ ಹಾಗೂ ವರ್ತನಾ ಅರ್ಥಶಾಸ್ತ್ರ, ಬಿಹೇವಿಯರಲ್ ಎಕನಾಮಿಕ್ಸ್ ಕುರಿತಾದ ಅವರ ಕೆಲಸಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಈ ಕ್ಷೇತ್ರಗಳಲ್ಲಿನ ಸಾಧನೆಗಾಗಿ ಅವರಿಗೆ 2002ರಲ್ಲಿ ವರ್ನಾನ್ ಎಲ್ ಸ್ಮಿತ್ ಅವರೊಂದಿಗೆ ಜಂಟಿಯಾಗಿ ಆರ್ಥಿಕ ವಿಜ್ಞಾನದ ನೊಬೆಲ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಡೇನಿಯಲ್ ಕಾನ್ಮನ್ ಅವರ ಥಿಂಕಿಂಗ್ ಫಾಸ್ಟ್ ಆ್ಯಂಡ್ ಸ್ಲೋ ಕೃತಿಯು ಮಾನವನ ಮಿದುಳು ಹೇಗೆ ಯೋಚಿಸುತ್ತದೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಎಂಬುದನ್ನು ವಿವರಿಸುವ ಒಂದು ಅದ್ಭುತ ಸಂಶೋಧನಾ ಕೃತಿಯಾಗಿದೆ. ಈ ಪುಸ್ತಕದ ವಿಮರ್ಶಾತ್ಮಕ ಸಾರಾಂಶವನ್ನು ನೋಡೋಣ. 2 ಚಿಂತನಾ ಕ್ರಮಗಳು, ದಿ 2 ಸಿಸ್ಟಮ್ಸ್. ಕಾನ್ಮನ್ ಅವರ ಪ್ರಕಾರ ನಮ್ಮ ಮಿದುಳಿನಲ್ಲಿ 2 ರೀತಿಯ ಚಿಂತನಾ ಕ್ರಮಗಳಿವೆ. ಇದನ್ನು ಅವರು ಸಿಸ್ಟಮ್ 1 ಮತ್ತು ಸಿಸ್ಟಮ್ 2 ಎಂದು ಕರೆದಿದ್ದಾರೆ. ಸಿಸ್ಟಮ್ 1 ವೇಗದ ಚಿಂತನೆ. ಇದು ಸ್ವಯಂಚಾಲಿತವಾಗಿ ಮತ್ತು ಅತಿ ವೇಗವಾಗಿ ಕೆಲಸ ಮಾಡುತ್ತದೆ. ಇದಕ್ಕೆ ಹೆಚ್ಚಿನ ಶ್ರಮ ಬೇಕಿಲ್ಲ. ಉದಾಹರಣೆಗೆ, ಮುಖಭಾವವನ್ನು ನೋಡಿ ಭಾವನೆ ತಿಳಿಯುವುದು ಅಥವಾ 2+2 ಎಷ್ಟು ಎಂದು ಹೇಳುವುದು. ಇದು ನಮ್ಮ ಅಂತಃಪ್ರಜ್ಞೆ, ಇಂಟ್ಯೂಷನ್ ಮತ್ತು ಅಭ್ಯಾಸಗಳ ಮೇಲೆ ಅವಲಂಬಿತವಾಗಿದೆ. ಸಿಸ್ಟಮ್ 2 ನಿಧಾನಗತಿಯ ಚಿಂತನೆ. ಇದು ಜಾಗೃತವಾಗಿ ಕೆಲಸ ಮಾಡುತ್ತದೆ ಮತ್ತು ಇದಕ್ಕೆ ಮಾನಸಿಕ ಶ್ರಮದ ಅಗತ್ಯವಿರುತ್ತದೆ. ಸಂಕೀರ್ಣ ಗಣಿತದ ಲೆಕ್ಕಗಳನ್ನು ಬಿಡಿಸುವುದು ಅಥವಾ ಹೊಸ ಭಾಷೆ ಕಲಿಯುವುದು ಸಿಸ್ಟಮ್ 2ಗೆ ಸೇರುತ್ತದೆ. ಸಿಸ್ಟಮ್ 1 ಎಂದರೇನು? ಸಿಸ್ಟಮ್ 1 ಎನ್ನುವುದು ನಮ್ಮ ಮಿದುಳಿನ ಒಂದು ಕಾರ್ಯನಿರ್ವಹಣಾ ವಿಧಾನ. ಇದನ್ನು ನಾವು ಆಲೋಚನೆ ಮಾಡುತ್ತಿದ್ದೇವೆ ಎಂದು ನಮಗೆ ಅರಿವಾಗುವ ಮೊದಲೇ ಕಾರ್ಯಪ್ರವೃತ್ತವಾಗುತ್ತದೆ. ಇದನ್ನು ಅಂತಃಪ್ರಜ್ಞೆ, ಇಂಟ್ಯೂಷನ್ ಅಥವಾ ಗುರಿ ಪ್ರಜ್ಞೆ, ಗಟ್ ಫೀಲಿಂಗ್ ಎಂದು ಕರೆಯಬಹುದು. ಇದರ ಪ್ರಮುಖ ಗುಣಲಕ್ಷಣಗಳು: ವೇಗ, ಇದು ಕ್ಷಣಾರ್ಧದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸ್ವಯಂಚಾಲಿತ, ಇದನ್ನು ನಿಯಂತ್ರಿಸಲು ನಮಗೆ ಶ್ರಮ ಬೇಕಿಲ್ಲ, ಎಫರ್ಟ್ಲೆಸ್. ಭಾವನಾತ್ಮಕ, ಇದು ತರ್ಕಕ್ಕಿಂತ ಹೆಚ್ಚಾಗಿ ಭಾವನೆಗಳು ಮತ್ತು ಹಿಂದಿನ ಅನುಭವಗಳ ಮೇಲೆ ಆಧಾರಿತವಾಗಿದೆ. ಪೂರ್ವಾಗ್ರಹ, ಇದು ಸತ್ಯಕ್ಕಿಂತ ಹೆಚ್ಚಾಗಿ ನಂಬಲರ್ಹವಾಗಿ ಕಾಣುವ ಕಥೆಗಳನ್ನು ನಂಬುತ್ತದೆ. ಸಿಸ್ಟಮ್ 1 ಹೇಗೆ ಕೆಲಸ ಮಾಡುತ್ತದೆ? ನಮ್ಮ ದೈನಂದಿನ ಜೀವನದ 90%ಕ್ಕೂ ಹೆಚ್ಚು ನಿರ್ಧಾರಗಳು ಸಿಸ್ಟಮ್ 1 ಮೂಲಕವೇ ನಡೆಯುತ್ತವೆ. ಮುಖಭಾವ ಓದುವುದು. ಒಬ್ಬ ವ್ಯಕ್ತಿಯ ಮುಖವನ್ನು ನೋಡಿದ ತಕ್ಷಣ ಅವರು ಕೋಪದಲ್ಲಿದ್ದಾರೋ ಅಥವಾ ಸಂತೋಷದಲ್ಲಿದ್ದಾರೋ ಎಂದು ತಿಳಿಯುವುದು. ಸರಳ ಗಣಿತ. 2+2 ಏನು ಎಂದು ಕೇಳಿದಾಗ 4 ಎಂಬ ಉತ್ತರ ನಮಗೆ ಆಲೋಚನೆ ಮಾಡದೆಯೇ ಬರುತ್ತದೆ. ಅಪಾಯದಿಂದ ಪಾರಾಗುವುದು. ಹಠಾತ್ತಾಗಿ ಜೋರಾದ ಶಬ್ದ ಕೇಳಿದಾಗ ಅಥವಾ ಏನಾದರೂ ನಮ್ಮತ್ತ ಬೀಳುವಾಗ ನಾವು ತಕ್ಷಣ ಬದಿಗೆ ಸರಿಯುವುದು. ಪರಿಚಿತ ಕೆಲಸಗಳು. ಕಾರ್ ಡ್ರೈವಿಂಗ್ ಮಾಡುವಾಗ ಅಥವಾ ಸೈಕಲ್ ತುಳಿಯುವಾಗ ಹೆಚ್ಚು ಆಲೋಚಿಸದೆ ಕೆಲಸ ಮಾಡುವುದು. ಸಿಸ್ಟಮ್ 1 ಮಾಡುವ ತಪ್ಪುಗಳು. ಕಾಗ್ನೇಟಿವ್ ಬಯಾಸಸ್. ಸಿಸ್ಟಮ್ 1 ತುಂಬ ಉಪಯುಕ್ತವಾಗಿದ್ದರೂ ಇದು ಸಂಕೀರ್ಣ ಸಂದರ್ಭಗಳಲ್ಲಿ ನಮ್ಮನ್ನು ತಪ್ಪುದಾರಿಗೆ ಎಳೆಯಬಹುದು. ಇದನ್ನು ಕಾನ್ಮನ್ ಕಾಗ್ನೇಟಿವ್ ಬಯಾಸ್ ಎನ್ನುತ್ತಾರೆ. YCRT, WYSIATI, ವಾಟ್ ಯು ಸಿ ಈಸ್ ಆಲ್ ದೇರ್ ಈಸ್ ಎಂದರೆ ನಮಗೆ ಕಾಣುವ ಅಲ್ಪ ಮಾಹಿತಿಯೇ ಸಂಪೂರ್ಣ ಸತ್ಯ ಎಂದು ಸಿಸ್ಟಮ್ 1 ಭಾವಿಸುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಒಳ್ಳೆಯ ಬಟ್ಟೆ ಧರಿಸಿದ್ದರೆ ಅವರು ತುಂಬ ಬುದ್ಧಿವಂತರು ಎಂದು ನಾವು ತೀರ್ಮಾನಿಸಿಬಿಡುವುದು. ಕಥೆ ಕಟ್ಟುವುದು. ನಮಗೆ ಸಿಗುವ ಬಿಡಿ ಮಾಹಿತಿಗಳ ನಡುವೆ ಒಂದು ಸಂಬಂಧ ಕಲ್ಪಿಸಿ ಅದು ನಿಜವೆಂದು ನಂಬುವುದು. ವೇಗದ ತೀರ್ಪು. ಸರಿಯಾದ ಸಾಕ್ಷ್ಯಗಳು ಇಲ್ಲದಿದ್ದರೂ ಒಬ್ಬ ವ್ಯಕ್ತಿ ಅಥವಾ ವಿಷಯದ ಬಗ್ಗೆ ತಕ್ಷಣದ ನಿರ್ಧಾರಕ್ಕೆ ಬರುವುದು. ಸಿಸ್ಟಮ್ 1 ಮತ್ತು ಸಿಸ್ಟಮ್ 2 ನಡುವಿನ ಸಂಬಂಧ. ಸಿಸ್ಟಮ್ 1 ಸದಾ ಎಚ್ಚರವಾಗಿರುತ್ತದೆ ಮತ್ತು ಮಾಹಿತಿಯನ್ನು ಕಳುಹಿಸುತ್ತಲೇ ಇರುತ್ತದೆ. ಸಿಸ್ಟಮ್ 2 ನಿಧಾನಗತಿಯ ಚಿಂತನೆ, ಸಾಮಾನ್ಯವಾಗಿ ಸೋಮಾರಿಯಾಗಿರುತ್ತದೆ. ಸಿಸ್ಟಮ್ 1 ನೀಡಿದ ಉತ್ತರ ಸರಿ ಎಂದು ಕಂಡರೆ ಸಿಸ್ಟಮ್ 2 ಅದನ್ನು ಪ್ರಶ್ನಿಸದೇ ಒಪ್ಪಿಕೊಳ್ಳುತ್ತದೆ. ನಾವು ತಪ್ಪು ಮಾಡುವುದು ಇಲ್ಲೇ. ಸಾರಾಂಶ: ಸಿಸ್ಟಮ್ 1 ನಮ್ಮ ಜೀವನವನ್ನು ಸುಲಭಗೊಳಿಸುತ್ತದೆ, ಆದರೆ ಸಂಕೀರ್ಣವಾದ ಆರ್ಥಿಕ ಅಥವಾ ಸಾಮಾಜಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಾವು ಸಿಸ್ಟಮ್ 1 ಅನ್ನು ನಂಬುವ ಬದಲು ಸಿಸ್ಟಮ್ 2 ಅನ್ನು ವಿಶ್ಲೇಷಣಾತ್ಮಕ ಆಲೋಚನೆ ಜಾಗೃತಗೊಳಿಸಬೇಕು. ಸಿಸ್ಟಮ್ 2 ಎಂದರೆ ಏನು? ಸಿಸ್ಟಮ್ 2 ಎನ್ನುವುದು ನಮ್ಮ ಮಿದುಳಿನ ನಿಧಾನಗತಿಯ
ಹೆಚ್ಚು ಶ್ರಮದಾಯಕ ಮತ್ತು ತಾರ್ಕಿಕ ಆಲೋಚನಾ ಪ್ರಕ್ರಿಯೆಯಾಗಿದೆ. ಇದು ಸಾಮಾನ್ಯವಾಗಿ ನಾವು ಹೆಚ್ಚು ಗಮನ ಹರಿಸಬೇಕಾದ ಸಂದರ್ಭಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸಿಸ್ಟಮ್ 2 ಪ್ರಮುಖ ಲಕ್ಷಣಗಳು: ನಿಧಾನಗತಿ, ಸ್ಲೋ. ಇದು ಸಿಸ್ಟಮ್ 1ರ ತ್ವರಿತ ಆಲೋಚನೆಯಂತೆ ತಕ್ಷಣ ಪ್ರತಿಕ್ರಿಯಿಸುವುದಿಲ್ಲ. ಇದು ವಿಷಯವನ್ನು ಪರಾಮರ್ಶಿಸಲು ಸಮಯ ತೆಗೆದುಕೊಳ್ಳುತ್ತದೆ. ಹೆಚ್ಚಿನ ಶ್ರಮ, ಎಫರ್ಟ್ಫುಲ್. ಇದಕ್ಕೆ ಮಾನಸಿಕ ಶಕ್ತಿ ಬೇಕಾಗುತ್ತದೆ. ಸಂಕೀರ್ಣವಾದ ಲೆಕ್ಕಾಚಾರಗಳನ್ನು ಮಾಡುವಾಗ ಅಥವಾ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಾವು ದೈಹಿಕವಾಗಿಯೂ ದಣಿದ ಅನುಭವ ಪಡೆಯಬಹುದು. ಗಮನ ಮತ್ತು ಏಕಾಗ್ರತೆ, ಫೋಕಸ್. ಸಿಸ್ಟಮ್ 2 ಕೆಲಸ ಮಾಡಬೇಕಾದರೆ ಪೂರ್ಣ ಗಮನದ ಅಗತ್ಯವಿದೆ. ಗಮನ ಬೇರೆಡೆಗೆ ಹೋದರೆ ಈ ಪ್ರಕ್ರಿಯೆಯು ಸ್ಥಗಿತಗೊಳ್ಳುತ್ತದೆ. ತಾರ್ಕಿಕ ಮತ್ತು ವಿಶ್ಲೇಷಣಾತ್ಮಕ, ಲಾಜಿಕಲ್. ಇದು ಕೇವಲ ಭಾವನೆಗಳ ಮೇಲೆ ಹೋಗದೆ ಲಭ್ಯವಿರುವ ಅಂಕಿಅಂಶಗಳು ಮತ್ತು ವಾಸ್ತವಗಳನ್ನು ವಿಶ್ಲೇಷಿಸಿ ತೀರ್ಮಾನಕ್ಕೆ ಬರುತ್ತದೆ. ಸಿಸ್ಟಮ್ 2 ಕೆಲಸ ಮಾಡುವ ಸಂದರ್ಭಗಳು: 1. ಸಂಕೀರ್ಣ ಲೆಕ್ಕಾಚಾರ. ಉದಾಹರಣೆಗೆ 17/24 ಎಷ್ಟು ಎಂದು ಕೇಳಿದಾಗ ನೀವು ಮಾಡುವ ಆಲೋಚನೆ. 2. ಹೋಲಿಕೆ ಮತ್ತು ಆಯ್ಕೆ. 2 ವಿಭಿನ್ನ ವಿಮಾ ಯೋಜನೆಗಳಲ್ಲಿ ಯಾವುದು ಉತ್ತಮ ಎಂದು ನಿರ್ಧರಿಸುವುದು. 3. ಸ್ವಯಂ ನಿಯಂತ್ರಣ. ಕೋಪ ಬಂದಾಗ ಅದನ್ನು ಹತ್ತಿಕ್ಕಿ ಶಾಂತವಾಗಿ ವರ್ತಿಸಲು ಪ್ರಯತ್ನಿಸುವುದು. 4. ಹೊಸ ಕೌಶಲ್ಯ ಕಲಿಕೆ. ಮೊದಲ ಬಾರಿಗೆ ಕಾರು ಚಾಲನೆ ಕಲಿಯುವಾಗ ಅಥವಾ ಹೊಸ ಭಾಷೆ ಮಾತನಾಡುವಾಗ ನಾವು ಸಿಸ್ಟಮ್ 2 ಅನ್ನು ಬಳಸುತ್ತೇವೆ. ಸಿಸ್ಟಮ್ 2ನ ಮಿತಿಗಳು. ಕಾನಮನ್ ಪ್ರಕಾರ ಸಿಸ್ಟಮ್ 2 ಸೋಮಾರಿಯಾಗಿರುತ್ತದೆ. ನಮ್ಮ ಮೆದುಳು ಶಕ್ತಿಯನ್ನು ಉಳಿಸಲು ಪ್ರಯತ್ನಿಸುವುದರಿಂದ ಸಾಧ್ಯವಾದಷ್ಟು ಕೆಲಸಗಳನ್ನು ಸಿಸ್ಟಮ್ 1ಗೆ, ಅಂದರೆ ಅಭ್ಯಾಸ ಬಲದ ಆಲೋಚನೆಗೆ ಬಿಟ್ಟುಕೊಡಲು ನೋಡುತ್ತದೆ. ಇದರಿಂದಾಗಿ ನಾವು ಕೆಲವೊಮ್ಮೆ ತಾರ್ಕಿಕ ತಪ್ಪುಗಳನ್ನು ಮಾಡಬಹುದು. ನೆನಪಿರಲಿ, ಸಿಸ್ಟಮ್ 1 ನಮಗೆ ದೈನಂದಿನ ಕೆಲಸಗಳಲ್ಲಿ ಸಹಾಯ ಮಾಡಿದರೆ, ಸಿಸ್ಟಮ್ 2 ನಮ್ಮನ್ನು ಗಂಭೀರ ತಪ್ಪುಗಳಿಂದ ರಕ್ಷಿಸುತ್ತದೆ ಮತ್ತು ಸಂಕೀರ್ಣ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ. ಡೇವಿಡ್ ಕಾನ್ಮನ್ ಪ್ರಕಾರ ಸಿಸ್ಟಮ್ 2 ವಿಶ್ಲೇಷಣಾತ್ಮಕ ಆಲೋಚನೆ, ಹೆಚ್ಚು ಶಕ್ತಿಯನ್ನು ಬಳಸುವ ಮತ್ತು ಶೀಘ್ರವಾಗಿ ದಣಿಯುವ ಪ್ರಕ್ರಿಯೆಯಾಗಿದೆ. ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಬಹುದು. 1. ಪ್ರಮುಖ ನಿರ್ಧಾರಗಳನ್ನು ಬೆಳಿಗ್ಗೆ ತೆಗೆದುಕೊಳ್ಳಿ. ಸಿಸ್ಟಮ್ 2 ಕೆಲಸ ಮಾಡಲು ಹೆಚ್ಚಿನ ಮಾನಸಿಕ ಶಕ್ತಿ ಬೇಕು. ದಿನವಿಡೀ ಸಣ್ಣ ಪುಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಹೋದರೆ ನಿರ್ಧಾರದ ದಣಿವು, ಡಿಸಿಷನ್ ಫ್ಯಾಟಿಗ್ ಉಂಟಾಗುತ್ತದೆ. ಆದ್ದರಿಂದ ಕಠಿಣವಾದ ಮತ್ತು ವಿಶ್ಲೇಷಣಾತ್ಮಕ ಕೆಲಸಗಳನ್ನು ನಿಮ್ಮ ಮೆದುಳು ತಾಜಾ ಆಗಿರುವಾಗ, ಸಾಮಾನ್ಯವಾಗಿ ಬೆಳಗ್ಗೆ ಮಾಡಿ. 2. ವಿಚಲಿತರಾಗುವುದನ್ನು ತಪ್ಪಿಸಿ. ಡೀಪ್ ವರ್ಕ್. ಸಿಸ್ಟಮ್ 2ಗೆ ಸಂಪೂರ್ಣ ಗಮನದ ಅಗತ್ಯವಿದೆ. ನೀವು ಕೆಲಸ ಮಾಡುವಾಗ ಫೋನ್ ನೋಡುವುದು ಅಥವಾ ಇತರರೊಡನೆ ಮಾತನಾಡುವುದು ಮಾಡಿದರೆ ಸಿಸ್ಟಮ್ 2 ಸ್ಥಗಿತಗೊಂಡು ಸಿಸ್ಟಮ್ 1 ಅಭ್ಯಾಸ ಬಲ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಏಕಕಾಲಕ್ಕೆ ಹಲವು ಕೆಲಸ ಮಾಡಬೇಡಿ, ಮಲ್ಟಿಟಾಸ್ಕಿಂಗ್. ಇದು ಸಿಸ್ಟಮ್ 2ನ ದಕ್ಷತೆಯನ್ನು ಕಡಿಮೆ ಮಾಡುತ್ತದೆ. 3. ಸಿಸ್ಟಮ್ 1ನ ಆತುರದ ತೀರ್ಮಾನಗಳನ್ನು ಪ್ರಶ್ನಿಸಿ. ನಮ್ಮ ಮಿದುಳು ಸುಲಭವಾಗಿ ಕಾಣುವ ತೀರ್ಮಾನಗಳಿಗೆ ಬೇಗನೆ ಒಪ್ಪಿಕೊಳ್ಳುತ್ತದೆ. ಇದನ್ನು ತಪ್ಪಿಸಲು ಇದು ಸರಿಯೇ ಎಂದು ಮರುಪ್ರಶ್ನಿಸಿ. ಯಾವುದೇ ತೀರ್ಮಾನಕ್ಕೆ ಬರುವ ಮೊದಲು ಒಂದು ಕ್ಷಣ ನಿಂತು, ನಾನು ಭಾವನೆಗಳಿಗೆ ಒಳಗಾಗಿದ್ದೇನೆಯೇ ಅಥವಾ ತರ್ಕಬದ್ಧವಾಗಿ ಯೋಚಿಸುತ್ತಿದ್ದೇನೆಯೇ ಎಂದು ಪರೀಕ್ಷಿಸಿ. 4. ದತ್ತಾಂಶ ಮತ್ತು ಅಂಕಿಅಂಶಗಳನ್ನು ಬಳಸಿ. ಸಿಸ್ಟಮ್ 2 ಅಂಕಿಅಂಶಗಳೊಂದಿಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ. ಕೇವಲ ಕಥೆಗಳು ಅಥವಾ ಜನರ ಅನುಭವಗಳನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ಳುವ ಬದಲು ಲಭ್ಯವಿರುವ ಅಂಕಿಅಂಶಗಳನ್ನು, ಡೇಟಾ ವಿಶ್ಲೇಷಿಸಿ. ಇದು ಸಿಸ್ಟಮ್ 1ನ ಪೂರ್ವಾಗ್ರಹಗಳನ್ನು, ಬಯಾಸಸ್ ತೊಡೆದು ಹಾಕಲು ಸಹಾಯ ಮಾಡುತ್ತದೆ. 5. ಚೆಕ್ಲಿಸ್ಟ್ ಬಳಸಿ. ಸಂಕೀರ್ಣ ಕೆಲಸಗಳನ್ನು ಮಾಡುವಾಗ ಮಾನವನ ಮೆದುಳು ಸಣ್ಣ ತಪ್ಪುಗಳನ್ನು ಮಾಡುವುದು ಸಹಜ. ಪೈಲಟ್ಗಳು ಅಥವಾ ವೈದ್ಯರು ಬಳಸುವಂತೆ ಒಂದು ಚೆಕ್ಲಿಸ್ಟ್ ಇಟ್ಟುಕೊಳ್ಳುವುದು ಸಿಸ್ಟಮ್ 2ಗೆ ಒಂದು ಮಾರ್ಗದರ್ಶಿಯಂತೆ ಕೆಲಸ ಮಾಡುತ್ತದೆ ಮತ್ತು ಯಾವುದೇ ಪ್ರಮುಖ ಅಂಶ ಮರೆತು ಹೋಗದಂತೆ ನೋಡಿಕೊಳ್ಳುತ್ತದೆ. ಸಿಸ್ಟಮ್ 2 ಅನ್ನು ಸಕ್ರಿಯಗೊಳಿಸಲು ಕೆಲವು ಸರಳ ತಂತ್ರಗಳು. ತಂತ್ರ, ಅದಾದಮೇಲೆ ವಿವರ. ವಿರಾಮ ತೆಗೆದುಕೊಳ್ಳಿ. ಮೆದುಳು ದಣಿದಾಗ ಸಿಸ್ಟಮ್ 2 ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಸಣ್ಣ ವಿರಾಮಗಳು ಶಕ್ತಿಯನ್ನು ಮರುತುಂಬಿಸುತ್ತದೆ. ಬರವಣಿಗೆಯ ಅಭ್ಯಾಸದ ತಂತ್ರ.
ಯೋಚನೆಗಳನ್ನು ಕಾಗದದ ಮೇಲೆ ಬರೆದಾಗ ವಿಶ್ಲೇಷಣೆ ಮಾಡುವುದು ಸುಲಭವಾಗುತ್ತದೆ. ಮೂರನೇ ತಂತ್ರ, ವೈಜ್ಞಾನಿಕವಾಗಿ ಯೋಚಿಸುವುದು. ಒಂದು ವೇಳೆ ನಾನು ತಪ್ಪು ಮಾಡಿದ್ದರೆ ಏನಾಗಬಹುದು ಎಂದು ವಿರುದ್ಧ ದಿಕ್ಕಿನಲ್ಲಿ ಯೋಚಿಸಿ. ಪ್ರೀ ಮಾರ್ಟೆಮ್. ಸಿಸ್ಟಮ್ 2 ಅನ್ನು ಸಕ್ರಿಯವಾಗಿ ಬಳಸುವುದರಿಂದ ದೀರ್ಘಾವಧಿಯಲ್ಲಿ ನಮ್ಮ ವಿವೇಚನಾ ಶಕ್ತಿ ಹೆಚ್ಚುತ್ತದೆ. ಹ್ಯೂರಿಸ್ಟಿಕ್ಸ್ ಮತ್ತು ಪೂರ್ವಾಗ್ರಹಗಳು. ಹ್ಯೂರಿಸ್ಟಿಕ್ಸ್ ಆ್ಯಂಡ್ ಬಯಾಸಸ್. ನಮ್ಮ ಮಿದುಳು ಶಕ್ತಿಯನ್ನು ಉಳಿಸಲು ಸಂಕ್ಷಿಪ್ತ ಮಾರ್ಗಗಳನ್ನು ಅಥವಾ ಶಾರ್ಟ್ಕಟ್ಗಳನ್ನು ಹುಡುಕುತ್ತದೆ. ಇದನ್ನು ಹ್ಯೂರಿಸ್ಟಿಕ್ಸ್ ಎನ್ನುತ್ತಾರೆ. ಆದರೆ ಈ ಪ್ರಕ್ರಿಯೆಯಲ್ಲಿ ನಾವು ಹಲವು ತಪ್ಪುಗಳನ್ನು ಮಾಡುತ್ತೇವೆ. ಒಂದು, ಆಂಕರಿಂಗ್ ಎಫೆಕ್ಟ್. ನಾವು ಕೇಳುವ ಮೊದಲ ಸಂಖ್ಯೆ ಅಥವಾ ಮಾಹಿತಿ ನಮ್ಮ ಮುಂದಿನ ನಿರ್ಧಾರದ ಮೇಲೆ ಪ್ರಭಾವ ಬೀರುತ್ತದೆ. ಉದಾಹರಣೆಗೆ, ಅಂಗಡಿಯಲ್ಲಿ ಒಂದು ವಸ್ತುವಿನ ಬೆಲೆ 5,000 ರೂಪಾಯಿ ಎಂದು ಬರೆದು ಆಮೇಲೆ 2,000 ರೂಪಾಯಿಗೆ ಮಾರಾಟ ಮಾಡುವುದು. ಇಲ್ಲಿ 5,000 ನಮ್ಮ ಮನಸ್ಸಿನಲ್ಲಿ ಆಂಕರ್ ಆಗಿ ಕೆಲಸ ಮಾಡುತ್ತದೆ. 2, ಅವೈಲಬಿಲಿಟಿ ಬಯಾಸ್. ನಮಗೆ ಸುಲಭವಾಗಿ ನೆನಪಿಗೆ ಬರುವ ಮಾಹಿತಿಯೇ ಸತ್ಯ ಎಂದು ನಾವು ಭಾವಿಸುತ್ತೇವೆ. ಉದಾಹರಣೆಗೆ, ಟಿವಿಯಲ್ಲಿ ವಿಮಾನ ಅಪಘಾತದ ಬಗ್ಗೆ ನೋಡಿದ ತಕ್ಷಣ ವಿಮಾನ ಪ್ರಯಾಣ ಅಪಾಯಕಾರಿ ಎಂದು ನಂಬುವುದು. 3, ಹ್ಯಾಲೋ ಎಫೆಕ್ಟ್. ಒಬ್ಬ ವ್ಯಕ್ತಿಯ ಒಂದು ಒಳ್ಳೆಯ ಗುಣವನ್ನು ನೋಡಿ ಅವರು ಉಳಿದೆಲ್ಲ ವಿಷಯಗಳಲ್ಲೂ ಒಳ್ಳೆಯವರೇ ಎಂದು ಭಾವಿಸುವುದು. ಡೇನಿಯಲ್ ಕಾನ್ಮನ್ ಮತ್ತು ಅಮೋಸ್ ಟ್ವೆರ್ಸ್ಕಿ ಅವರ ಸಂಶೋಧನೆಯ ಪ್ರಕಾರ ಹ್ಯೂರಿಸ್ಟಿಕ್ಸ್ ಮತ್ತು ಬಯಾಸಸ್ ಪೂರ್ವಾಗ್ರಹಗಳು ನಮ್ಮ ಸಿಸ್ಟಮ್ 1 ವೇಗದ ಆಲೋಚನೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ವಿವರಿಸುತ್ತದೆ. ಸರಳವಾಗಿ ಹೇಳುವುದಾದರೆ, ಸಿಸ್ಟಮ್ 2ಗೆ ಕೆಲಸ ನೀಡದೆ ಸಿಸ್ಟಮ್ 1 ತಾನಾಗಿಯೇ ಹುಡುಕಿಕೊಳ್ಳುವ ಶಾರ್ಟ್ಕಟ್ಗಳೇ ಈ ಹ್ಯೂರಿಸ್ಟಿಕ್ಸ್. ಹ್ಯೂರಿಸ್ಟಿಕ್ಸ್ ಮಾನಸಿಕ ಶಾರ್ಟ್ಕಟ್ಗಳು. ಜೀವನದಲ್ಲಿ ಪ್ರತಿ ಕ್ಷಣವೂ ವಿಶ್ಲೇಷಣೆ ಮಾಡುತ್ತಾ ಕೂರಲು ಸಾಧ್ಯವಿಲ್ಲದಿದ್ದಾಗ ನಮ್ಮ ಮೆದುಳು ಬಳಸುವ ಸರಳ ನಿಯಮಗಳು ಇವು. ಅವೈಲಬಿಲಿಟಿ ಹ್ಯೂರಿಸ್ಟಿಕ್ಸ್. ನಮ್ಮ ನೆನಪಿನಲ್ಲಿ ಸುಲಭವಾಗಿ ಬರುವ ವಿಷಯಗಳೇ ಸತ್ಯ ಎಂದು ನಂಬುವುದು. ಉದಾಹರಣೆ, ಸುದ್ದಿಯಲ್ಲಿ ವಿಮಾನ ಅಪಘಾತದ ಬಗ್ಗೆ ಕೇಳಿದ ತಕ್ಷಣ ವಿಮಾನ ಪ್ರಯಾಣ ತುಂಬ ಅಪಾಯಕಾರಿ ಎಂದು ಭಾವಿಸುವುದು. ವಾಸ್ತವದಲ್ಲಿ ಕಾರು ಅಪಘಾತಗಳೇ ಹೆಚ್ಚು. ರೆಪ್ರೆಸೆಂಟೇಟಿವ್ ಹ್ಯೂರಿಸ್ಟಿಕ್. ಒಬ್ಬ ವ್ಯಕ್ತಿ ಅಥವಾ ವಸ್ತುವು ಒಂದು ನಿರ್ದಿಷ್ಟ ಗುಂಪಿಗೆ ಎಷ್ಟು ಹೋಲುತ್ತದೆ ಎಂಬುದರ ಮೇಲೆ ನಿರ್ಧಾರ ತೆಗೆದುಕೊಳ್ಳುವುದು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಕನ್ನಡಕ ಧರಿಸಿ ಪುಸ್ತಕ ಓದುತ್ತಿದ್ದರೆ ಆತ ಖಂಡಿತವಾಗಿಯೂ ಪ್ರೊಫೆಸರ್ ಇರಬೇಕು ಎಂದು ಭಾವಿಸುವುದು. ಆತ ಕೃಷಿಕನೂ ಆಗಿರಬಹುದು. ಆಂಕರಿಂಗ್. ನಾವು ಮೊದಲು ಕೇಳುವ ಸಂಖ್ಯೆ ಅಥವಾ ಮಾಹಿತಿಯನ್ನು ಆಧಾರವಾಗಿಟ್ಟುಕೊಂಡು ನಿರ್ಧಾರ ಮಾಡುವುದು. ಉದಾಹರಣೆಗೆ, ಅಂಗಡಿಯವನು ಮೊದಲು 1,000 ರೂಪಾಯಿ ಎಂದು ಹೇಳಿ ನಂತರ 600ಕ್ಕೆ ಕೊಟ್ಟರೆ ಅದು ಲಾಭದಾಯಕ ಎಂದು ನಾವು ಭಾವಿಸುತ್ತೇವೆ, ಏಕೆಂದರೆ ನಮ್ಮ ಮೆದುಳು 1,000ಕ್ಕೆ ಆಂಕರ್ ಆಗಿರುತ್ತದೆ. 2, ಪೂರ್ವಾಗ್ರಹಗಳು ಕಾಗ್ನಿಟಿವ್ ಬಯಾಸಸ್, ಆಲೋಚನಾ ದೋಷಗಳು. ಹ್ಯೂರಿಸ್ಟಿಕ್ಸ್ ಅನ್ನು ಬಳಸುವಾಗ ನಮ್ಮ ಮೆದುಳು ಮಾಡುವ ವ್ಯವಸ್ಥಿತ ತಪ್ಪುಗಳೇ ಪೂರ್ವಾಗ್ರಹಗಳು. ಕನ್ಫರ್ಮೇಷನ್ ಬಯಾಸ್. ನಮಗೆ ಈಗಾಗಲೇ ಇರುವ ನಂಬಿಕೆಗಳನ್ನು ಬೆಂಬಲಿಸುವ ಮಾಹಿತಿಯನ್ನು ಮಾತ್ರ ನಾವು ಸ್ವೀಕರಿಸುತ್ತೇವೆ ಮತ್ತು ಅದಕ್ಕೆ ವಿರುದ್ಧವಾದ ಮಾಹಿತಿಯನ್ನು ನಿರ್ಲಕ್ಷಿಸುತ್ತೇವೆ. ಓವರ್ ಕಾನ್ಫಿಡೆನ್ಸ್ ಬಯಾಸ್. ನಮ್ಮ ಜ್ಞಾನ ಅಥವಾ ನಿರ್ಧಾರಗಳ ಬಗ್ಗೆ ನಮಗೆ ಇರಬೇಕಾದುದಕ್ಕಿಂತ ಹೆಚ್ಚಿನ ಆತ್ಮವಿಶ್ವಾಸ ಇರುವುದು. ನಾವು ತಪ್ಪು ಮಾಡಬಹುದು ಎಂದು ಸಿಸ್ಟಮ್ 2 ಯೋಚಿಸುವುದೇ ಇಲ್ಲ. ಲಾಸ್ ಎವರ್ಷನ್. ನಮಗೆ 100 ರೂಪಾಯಿ ಲಾಭ ಬಂದಾಗ ಆಗುವ ಸಂತೋಷಕ್ಕಿಂತ 100 ರೂಪಾಯಿ ನಷ್ಟವಾದಾಗ ಆಗುವ ದುಃಖವೇ ಹೆಚ್ಚು. ಇದರಿಂದ ನಾವು ಅಪಾಯಗಳನ್ನು ತೆಗೆದುಕೊಳ್ಳಲು ಹೆದರುತ್ತೇವೆ. ಹೈಂಡ್ ಸೈಟ್ ಬಯಾಸ್. ಒಂದು ಘಟನೆ ನಡೆದ ನಂತರ ಇದು ಹೀಗೆ ಆಗುತ್ತದೆ ಎಂದು ನನಗೆ ಮೊದಲೇ ತಿಳಿದಿತ್ತು ಎಂದು ಹೇಳುವುದು. ಆದರೆ ನಿಜವಾಗಿ ನಮಗೆ ಘಟನೆ ನೋಡುವ ಮೊದಲು ತಿಳಿದಿರುವುದಿಲ್ಲ. ಇವುಗಳನ್ನು ಜಯಿಸುವುದು ಹೇಗೆ? ಹ್ಯೂರಿಸ್ಟಿಕ್ಸ್ ಮತ್ತು ಪೂರ್ವಾಗ್ರಹಗಳು ಸಿಸ್ಟಮ್ 1ನ ಅವಿಭಾಜ್ಯ ಅಂಗವಾಗಿರುವುದರಿಂದ ಇವುಗಳನ್ನು ಸಂಪೂರ್ಣವಾಗಿ ಅಳಿಸಲು ಸಾಧ್ಯವಿಲ್ಲ. ಆದರೆ ಜಾಗೃತಿ. ನಿಮ್ಮ ಮಿದುಳು ಇಂತಹ ತಪ್ಪುಗಳನ್ನು ಮಾಡಬಹುದು ಎಂದು ಅರಿತುಕೊಳ್ಳುವುದು ಮೊದಲ ಹೆಜ್ಜೆ. ಸಿಸ್ಟಮ್ 2 ಅನ್ನು ಸಕ್ರಿಯಗೊಳಿಸಿ. ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಇಲ್ಲಿ ನಾನು ಯಾವ ಪೂರ್ವಾಗ್ರಹಕ್ಕೆ ಒಳಗಾಗುತ್ತಿದ್ದೇನೆ ಎಂದು ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳಿ. ಅಂಕಿ ಅಂಶಗಳಿಗೆ ಆದ್ಯತೆ ನೀಡಿ. ಕೇವಲ ಕಥೆಗಳು ಅಥವಾ ಸುಲಭವಾಗಿ ನೆನಪಾಗುವ ವಿಷಯಗಳ ಮೇಲೆ ಹೋಗದೆ ವಾಸ್ತವಿಕ ಡೇಟಾ ನೋಡಿ. ಹಣಕಾಸಿನ ಹೂಡಿಕೆ, ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್
ಮತ್ತು ಉದ್ಯೋಗದ ಆಯ್ಕೆಯಲ್ಲಿ ಕ್ಯಾರಿಯರ್ ಚಾಯ್ಸ್ ನಮ್ಮ ಆಲೋಚನಾ ಕ್ರಮಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ಡೇನಿಯಲ್ ಕಾನ್ಮನ್ ಅವರ ಸಿದ್ಧಾಂತಗಳ ಮೂಲಕ ಈ ಕೆಳಗಿನಂತೆ ವಿವರಿಸಬಹುದು. 1. ಹಣಕಾಸಿನ ಹೂಡಿಕೆಯಲ್ಲಿ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್. ಹಣದ ವಿಚಾರದಲ್ಲಿ ನಮ್ಮ ಸಿಸ್ಟಮ್ 1 ಭಾವನಾತ್ಮಕ ಮಿದುಳು ಸಿಸ್ಟಮ್ 2ಗಿಂತ ಹೆಚ್ಚು ಸಕ್ರಿಯವಾಗಿರುತ್ತದೆ. ಇದು ಈ ಕೆಳಗಿನ ತಪ್ಪುಗಳಿಗೆ ಕಾರಣವಾಗಬಹುದು. ನಷ್ಟದ ಭಯ, ಲಾಸ್ ಅವರ್ಷನ್. ಜನರು 10,000 ರೂಪಾಯಿ ಲಾಭ ಗಳಿಸುವುದಕ್ಕಿಂತ 10,000 ರೂಪಾಯಿ ನಷ್ಟ ಮಾಡಿಕೊಳ್ಳದಿರಲು ಹೆಚ್ಚು ಶ್ರಮಿಸುತ್ತಾರೆ. ಈ ಪೂರ್ವಾಗ್ರಹದಿಂದಾಗಿ ಹೆಚ್ಚು ಲಾಭ ನೀಡುವ ಹೂಡಿಕೆಗಳಿದ್ದರೂ, ಉದಾಹರಣೆಗೆ ಮ್ಯೂಚುವಲ್ ಫಂಡ್, ನಷ್ಟದ ಭಯದಿಂದ ಹಣವನ್ನು ಕೇವಲ ಕಡಿಮೆ ಬಡ್ಡಿಯ ಸೇವಿಂಗ್ಸ್ ಅಕೌಂಟ್ಗಳಲ್ಲಿ ಇಡುತ್ತಾರೆ. ಆಂಕರಿಂಗ್. ಷೇರು ಮಾರುಕಟ್ಟೆಯಲ್ಲಿ ಒಂದು ಷೇರಿನ ಬೆಲೆ ಹಿಂದೆ 500 ರೂಪಾಯಿ ಇತ್ತು ಎಂದು ಇಟ್ಟುಕೊಳ್ಳಿ. ಈಗ ಅದರ ಬೆಲೆ 300 ರೂಪಾಯಿಗೆ ಇಳಿದಾಗ ಅದು ಅಗ್ಗ ಎಂದು ಭಾವಿಸಿ ಜನರು ಖರೀದಿಸುತ್ತಾರೆ. ಆದರೆ ಆ ಕಂಪನಿಯ ಆರ್ಥಿಕ ಸ್ಥಿತಿ ಕೆಟ್ಟಿದ್ದರೂ ನಮ್ಮ ಮಿದುಳು ಹಳೆಯ 500 ಎಂಬ ಸಂಖ್ಯೆಗೆ ಆಂಕರ್ ಆಗಿರುತ್ತದೆ. ಹರ್ಡ್ ಮೆಂಟಾಲಿಟಿ. ಎಲ್ಲರೂ ಈ ಷೇರು ಕೊಳ್ಳುತ್ತಿದ್ದಾರೆ, ಹಾಗಾಗಿ ನಾನು ಕೊಳ್ಳಬೇಕು ಎಂಬುದು ಸಿಸ್ಟಮ್ 1 ಆಲೋಚನೆ. ಇಲ್ಲಿ ಸಿಸ್ಟಮ್ 2 ಅನ್ನು ಬಳಸಿ ಕಂಪನಿಯ ಲಾಭ ನಷ್ಟದ ವರದಿಗಳನ್ನು ವಿಶ್ಲೇಷಿಸುವುದನ್ನು ನಾವು ಮರೆಯುತ್ತೇವೆ. 2. ಉದ್ಯೋಗದ ಆಯ್ಕೆಯಲ್ಲಿ. ಉದ್ಯೋಗವನ್ನು ಆಯ್ಕೆ ಮಾಡುವಾಗ ಅಥವಾ ಕೆಲಸ ಬದಲಿಸುವಾಗ ಹ್ಯೂರಿಸ್ಟಿಕ್ಸ್ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ಅವೈಲಬಿಲಿಟಿ ಹ್ಯೂರಿಸ್ಟಿಕ್ಸ್. ಇತ್ತೀಚೆಗೆ ಸುದ್ದಿಯಲ್ಲಿ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಲೇ ಆಫ್ ನಡೆಯುತ್ತಿದೆ ಎಂಬ ಸುದ್ದಿಯನ್ನು ಪದೇ ಪದೇ ನೋಡಿದಾಗ ಆ ಕ್ಷೇತ್ರವೇ ಅಪಾಯಕಾರಿ ಎಂಬ ತಪ್ಪು ತೀರ್ಮಾನಕ್ಕೆ ಬರುತ್ತೇವೆ. ವಾಸ್ತವದಲ್ಲಿ ಇತರ ಕ್ಷೇತ್ರಗಳಿಗಿಂತ ಅಲ್ಲೇ ಹೆಚ್ಚಿನ ಅವಕಾಶಗಳು ಇರಬಹುದು. ಆದರೆ ನಮಗೆ ತಕ್ಷಣ ನೆನಪಾಗುವುದು ಆ ಕೆಟ್ಟ ಸುದ್ದಿಯೇ ಆಗಿರುತ್ತದೆ. ಹ್ಯಾಲೋ ಎಫೆಕ್ಟ್. ಸಂದರ್ಶನದ ಸಮಯದಲ್ಲಿ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಮಾತನಾಡುತ್ತಿದ್ದರೆ ಅಥವಾ ಸುಂದರವಾಗಿ ಉಡುಪು ಧರಿಸಿದ್ದರೆ ಆತ ಕೆಲಸದಲ್ಲೂ ಸಮರ್ಥನಿರಬಹುದು ಎಂದು ಮ್ಯಾನೇಜರ್ಗಳು ಭಾವಿಸುತ್ತಾರೆ. ಇದು ಅವರ ಕೆಲಸದ ಕೌಶಲ್ಯಕ್ಕಿಂತ ಅವರ ಬಾಹ್ಯ ರೂಪಕ್ಕೆ ಸಿಸ್ಟಮ್ 1 ನೀಡುವ ಪ್ರಾಮುಖ್ಯತೆಯಾಗಿದೆ. ಸಂಕ್ ಕಾಸ್ಟ್ ಫ್ಯಾಲಸಿ. ನಾನು ಈ ಕೆಲಸದಲ್ಲಿ ಈಗಾಗಲೇ 5 ವರ್ಷ ಕಳೆದಿದ್ದೇನೆ, ಈಗ ಇದನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗುವುದು ವ್ಯರ್ಥ ಎಂದು ಭಾವಿಸಿ ನಮಗೆ ಇಷ್ಟವಿಲ್ಲದ ಕೆಲಸದಲ್ಲೇ ಮುಂದುವರಿಯುವುದು. ಇಲ್ಲಿ ಹಳೆಯ ಕಾಲ ಮತ್ತು ಶ್ರಮವನ್ನು ಸಂಕ್ ಕಾಸ್ಟ್ ಪರಿಗಣಿಸುವ ಬದಲು ಮುಂದಿನ ಭವಿಷ್ಯವನ್ನು ಸಿಸ್ಟಮ್ 2 ಬಳಸಿ ವಿಶ್ಲೇಷಿಸಬೇಕು. ಈ ಪ್ರಭಾವಗಳನ್ನು ಕಡಿಮೆ ಮಾಡುವುದು ಹೇಗೆ, ಅಥವಾ ಸಿಸ್ಟಮ್ 2 ಅನ್ನು ಬಳಸುವ ವಿಧಾನ ಏನು? ಹೂಡಿಕೆಯ ಕ್ಷೇತ್ರ. ಹೂಡಿಕೆ ಮಾಡುವ ಮೊದಲು ಲಾಭ ನಷ್ಟದ ಅಂಕಿಅಂಶಗಳ ಸ್ಪ್ರೆಡ್ಶೀಟ್ಸ್ ಪಟ್ಟಿ ಮಾಡಿ. ಉದ್ಯೋಗ ಕ್ಷೇತ್ರ. ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳುವ ಬದಲು 10-10-10 ನಿಯಮ ಬಳಸಿ. 10 ನಿಮಿಷ, 10 ತಿಂಗಳು, 10 ವರ್ಷಗಳ ನಂತರ ಈ ನಿರ್ಧಾರದ ಪರಿಣಾಮ ಏನಾಗಬಹುದು ಎಂದು ಪ್ರಶ್ನಿಸಿಕೊಳ್ಳಿ. ಖರ್ಚು ಮಾಡುವ ಕ್ಷೇತ್ರ. ದೊಡ್ಡ ಖರೀದಿ ಮಾಡುವ ಮೊದಲು 24 ಗಂಟೆಗಳ ಕಾಲ ಕಾಯುವ ಅಭ್ಯಾಸ ಮಾಡಿಕೊಳ್ಳಿ. ಇದು ಸಿಸ್ಟಮ್ 1ನ ಆತುರವನ್ನು ತಡೆಯುತ್ತದೆ. ಈ ಪೂರ್ವಾಗ್ರಹಗಳು ನಮಗೆ ಅರಿವಿಲ್ಲದಂತೆಯೇ ನಮ್ಮ ದೈನಂದಿನ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತದೆ. ಉದಾಹರಣೆಗೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಎದುರಿಸಬಹುದಾದ 2 ಮುಖ್ಯ ಸನ್ನಿವೇಶಗಳನ್ನು ಸಿಸ್ಟಮ್ 2 ಮೂಲಕ ವಿಶ್ಲೇಷಿಸೋಣ. 1. ಸಂಕ್ ಕಾಸ್ಟ್ ಫಾಲಸಿ. ಕೆಟ್ಟ ಹೂಡಿಕೆ ಅಥವಾ ಕೆಟ್ಟ ಕೆಲಸದಲ್ಲಿ ಮುಂದುವರಿಯುವುದು. ಅನೇಕರು ಷೇರು ಮಾರುಕಟ್ಟೆಯಲ್ಲಿ ಹಣ ಕಳೆದುಕೊಂಡಾಗ ಅಥವಾ ತಮಗೆ ಇಷ್ಟವಿಲ್ಲದ ಕೋರ್ಸ್ ಸೇರಿಕೊಂಡಾಗ, ನಾನು ಈಗಾಗಲೇ ಇಷ್ಟು ಹಣ ಅಥವಾ ಸಮಯ ವ್ಯರ್ಥ ಮಾಡಿದ್ದೇನೆ, ಈಗ ಹಿಂದೆ ಸರಿದರೆ ಅದೆಲ್ಲ ವ್ಯರ್ಥವಾಗುತ್ತದೆ ಎಂದು ಭಾವಿಸುತ್ತಾರೆ. ಸಿಸ್ಟಮ್ 1ರ ತಪ್ಪು. ಇಷ್ಟು ಕಷ್ಟಪಟ್ಟಿದ್ದೇನೆ, ಇನ್ನೂ ಸ್ವಲ್ಪ ಕಾಯೋಣ ಎಂಬ ಭಾವನಾತ್ಮಕ ನಂಬಿಕೆ. ಸಿಸ್ಟಮ್ 2 ವಿಶ್ಲೇಷಣೆ. ಈಗಲೇ ವ್ಯರ್ಥವಾದ ಸಮಯ ಅಥವಾ ಹಣ ವಾಪಸ್ ಬರುವುದಿಲ್ಲ, ಇಂದಿನಿಂದ ಹೊಸದಾಗಿ ಶುರು ಮಾಡಿದರೆ ನನ್ನ ಮುಂದಿನ 5 ವರ್ಷಗಳು ಚೆನ್ನಾಗಿರುತ್ತವೆಯೇ ಎಂದು ಯೋಚಿಸುವುದು ಲಾಭದಾಯಕ. 2. ಕನ್ಫರ್ಮೇಷನ್ ಬಯಾಸ್. ಹೊಸ ಫೋನ್ ಅಥವಾ ಕಾರು ಕೊಳ್ಳುವಾಗ ನಮಗೆ ಒಂದು ನಿರ್ದಿಷ್ಟ ಬ್ರ್ಯಾಂಡ್, ಉದಾಹರಣೆಗೆ ಐಫೋನ್ ಅಥವಾ ಸ್ಯಾಮ್ಸಂಗ್ ಇಷ್ಟವಾದರೆ ನಾವು ಅದರ ಬಗ್ಗೆ ಇರುವ ಪಾಸಿಟಿವ್ ರಿವ್ಯೂಗಳನ್ನು ಮಾತ್ರ ಓದುತ್ತೇವೆ. ಅದರಲ್ಲಿದ್ದ ತೊಂದರೆಗಳ ಬಗ್ಗೆ ಯಾರಾದರೂ ಹೇಳಿದರೆ ಅದನ್ನು ನಿರ್ಲಕ್ಷಿಸುತ್ತೇವೆ. ಸಿಸ್ಟಮ್ 1ರ ತಪ್ಪು. ನಮ್ಮ ಇಷ್ಟವನ್ನು ಸಮರ್ಥಿಸಿಕೊಳ್ಳುವ ಮಾಹಿತಿಯನ್ನು ಮಾತ್ರ ಹುಡುಕುವುದು. ಸಿಸ್ಟಮ್ 2 ವಿಶ್ಲೇಷಣೆ. ಆ ವಸ್ತುವಿನ ಬಗ್ಗೆ ಇರುವ ನೆಗೆಟಿವ್ ರಿವ್ಯೂಗಳನ್ನು ಉದ್ದೇಶಪೂರ್ವಕವಾಗಿ ಓದಿ
ಮತ್ತು ಅದಕ್ಕೆ ಪರ್ಯಾಯವಾಗಿರುವ ಇತರ ವಸ್ತುಗಳೊಂದಿಗೆ ಒಂದು ಹೋಲಿಕೆ ಪಟ್ಟಿ ಕಂಪ್ಯಾರಿಸನ್ ಟೇಬಲ್ ಸಿದ್ಧಪಡಿಸಿಕೊಳ್ಳುವುದು. ನಿಮ್ಮ ಮುಂದಿರುವ ನಿರ್ಧಾರದ ಬಗ್ಗೆ ವಿಶ್ಲೇಷಣೆ ಮಾಡುವುದು ಹೇಗೆ? ನಿಮ್ಮ ಜೀವನದಲ್ಲಿ ಈಗ ಯಾವುದಾದರೂ ಪ್ರಮುಖ ನಿರ್ಧಾರ, ಉದ್ಯೋಗ ಬದಲಾವಣೆ, ದೊಡ್ಡ ಖರೀದಿ ಅಥವಾ ಹೂಡಿಕೆ ತೆಗೆದುಕೊಳ್ಳಬೇಕಿದ್ದರೆ ಈ ಕೆಳಗಿನ ಚೆಕ್ಲಿಸ್ಟ್ ಬಳಸಿ. 1. ವಿರುದ್ಧವಾಗಿ ಯೋಚಿಸಿ. ಪ್ರೀ ಮಾರ್ಟೆಮ್. ಈ ನಿರ್ಧಾರವು ಸಂಪೂರ್ಣವಾಗಿ ಫೇಲ್ ಆಗುತ್ತದೆ ಎಂದು ಊಹಿಸಿಕೊಳ್ಳಿ. ಹಾಗಾದರೆ ಅದಕ್ಕೆ ಕಾರಣಗಳೇನಿರಬಹುದು? ಇದು ನಿಮ್ಮ ಓವರ್ ಕಾನ್ಫಿಡೆನ್ಸ್ ಕಡಿಮೆ ಮಾಡುತ್ತದೆ. 2. ಬಾಹ್ಯ ನೋಟ, ಔಟ್ಸೈಡ್ ವ್ಯೂ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಅವರಿಗೆ ನೀವು ಏನು ಸಲಹೆ ನೀಡುತ್ತಿದ್ದೀರಿ? ಇದು ಭಾವನೆಗಳಿಂದ ನಿಮ್ಮನ್ನು ದೂರವಿಡುತ್ತದೆ. 3. ಅಂಕಿಅಂಶಗಳಿಗೆ ಮೊರೆ ಹೋಗಿ. ಕೇವಲ ನನಗೆ ಹಾಗೆ ಅನ್ನಿಸುತ್ತದೆ ಎನ್ನುವ ಬದಲು ಗಣಿತ ಅಥವಾ ಡೇಟಾ ಏನು ಹೇಳುತ್ತದೆ ಎಂದು ನೋಡಿ. ಲಾಸ್ ಅವೆರ್ಷನ್ ಅಥವಾ ನಷ್ಟದ ಭಯ ಎನ್ನುವುದು ಹಣಕಾಸಿನ ವಿಷಯದಲ್ಲಿ ಮನುಷ್ಯ ಮಾಡುವ ಅತ್ಯಂತ ದೊಡ್ಡ ಆಲೋಚನಾ ದೋಷಗಳಲ್ಲಿ ಒಂದು. ಡೇನಿಯಲ್ ಕಾನ್ಮನ್ ಅವರ ಪ್ರಕಾರ ನಮಗೆ ₹100 ಲಾಭವಾದಾಗ ಸಿಕ್ಕುವ ಸಂತೋಷಕ್ಕಿಂತ ₹100 ನಷ್ಟವಾದಾಗ ಆಗುವ ನೋವು 2 ಪಟ್ಟು ಹೆಚ್ಚು ಇರುತ್ತದೆ. ಈ ಮಾನಸಿಕ ಸ್ಥಿತಿ ನಮ್ಮನ್ನು ಹೇಗೆ ಸಾಲದ ಸುಳಿಗೆ ಸಿಲುಕಿಸುತ್ತದೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. 1. ನಷ್ಟವನ್ನು ಒಪ್ಪಿಕೊಳ್ಳಲು ನಿರಾಕರಿಸುವುದು, ರೆಫ್ಯೂಸಲ್ ಟು ಅಕ್ಸೆಪ್ಟ್ ಲಾಸ್. ಹಣಕಾಸಿನ ಹೂಡಿಕೆಯಲ್ಲಿ ಅಥವಾ ವ್ಯವಹಾರದಲ್ಲಿ ನಷ್ಟವಾದಾಗ ಸಿಸ್ಟಮ್ 2 ತಾರ್ಕಿಕ ಮೆಥಡು ಆ ನಷ್ಟವನ್ನು ಒಪ್ಪಿಕೊಂಡು ಅಲ್ಲಿಗೆ ನಿಲ್ಲಿಸಲು ಸಲಹೆ ನೀಡುತ್ತದೆ. ಆದರೆ ಸಿಸ್ಟಮ್ 1 ಆ ನಷ್ಟವನ್ನು ಖಚಿತ ನಷ್ಟ, ರಿಯಲೈಸ್ಡ್ ಲಾಸ್ ಎಂದು ಒಪ್ಪಿಕೊಳ್ಳಲು ಬಯಸುವುದಿಲ್ಲ. ಪರಿಣಾಮ, ಆ ನಷ್ಟವನ್ನು ಸರಿದೂಗಿಸಲು, ರಿಕವರ್ ಮಾಡಲು ಜನರು ಮತ್ತೆ ಸಾಲ ಮಾಡುತ್ತಾರೆ. ಇನ್ನೊಂದು ಬಾರಿ ಪ್ರಯತ್ನಿಸಿದರೆ ಕಳೆದುಕೊಂಡಿದ್ದೆಲ್ಲ ವಾಪಸ್ ಬರುತ್ತದೆ ಎಂಬ ಭ್ರಮೆಯಲ್ಲಿ ಮತ್ತಷ್ಟು ಸಾಲದ ಸುಳಿಗೆ ಬೀಳುತ್ತಾರೆ. 2. ಕ್ರೆಡಿಟ್ ಕಾರ್ಡ್ ಮತ್ತು EMI ಬಲೆ. ಲಾಸ್ ಅವರ್ಷನ್ ಕಾರಣದಿಂದ ನಮಗೆ ನಮ್ಮ ಕೈಯಲ್ಲಿರುವ ಹಣವನ್ನು ಖರ್ಚು ಮಾಡುವುದು ನೋವು ನೀಡುತ್ತದೆ. ಆದರೆ ಕ್ರೆಡಿಟ್ ಕಾರ್ಡ್ ಬಳಸುವಾಗ ನಮಗೆ ತಕ್ಷಣ ಹಣ ಹೋದ ಅನುಭವ ಆಗುವುದಿಲ್ಲ. ಸುಳಿ, ದೊಡ್ಡ ಮೊತ್ತವನ್ನು ಒಂದೇ ಬಾರಿಗೆ ಪಾವತಿಸುವುದು ನಮಗೆ ದೊಡ್ಡ ನಷ್ಟದಂತೆ ಕಾಣುತ್ತದೆ. ಆದ್ದರಿಂದ ನಾವು EMI ಮೊರೆ ಹೋಗುತ್ತೇವೆ. ಇಲ್ಲಿ ನಮಗೆ ವಸ್ತುವಿನ ಒಟ್ಟು ಬೆಲೆಗಿಂತ ಬಡ್ಡಿಯೂ ಸೇರಿ ನಮ್ಮ ಕೈಯಿಂದ ಈಗ ಹೋಗುತ್ತಿರುವ ಸಣ್ಣ ಮೊತ್ತ ಮಾತ್ರ ಕಾಣಿಸುತ್ತದೆ. ಇದು ಅಂತಿಮವಾಗಿ ನಮ್ಮ ಆದಾಯಕ್ಕಿಂತ ಹೆಚ್ಚು ಸಾಲ ಮಾಡುವಂತೆ ಮಾಡುತ್ತದೆ. 3. ಸಂಕ್ ಕಾಸ್ಟ್ ಮತ್ತು ಸಾಲ. ಸಂಕ್ ಕಾಸ್ಟ್ ಫ್ಯಾಲಸಿ. ಯಾವುದಾದರೂ ಒಂದು ಬಿಸ್ನೆಸ್ ಅಥವಾ ಪ್ರಾಜೆಕ್ಟ್ನಲ್ಲಿ ನೀವು ಈಗಾಗಲೇ ತುಂಬ ಹಣ ಹೂಡಿಕೆ ಮಾಡಿದ್ದೀರಿ ಎಂದು ಭಾವಿಸಿ. ಅದು ನಷ್ಟದಲ್ಲಿದ್ದರೂ ಈಗಾಗಲೇ ಇಷ್ಟು ಹಣ ಹಾಕಿದ್ದೇನೆ, ಈಗ ಬಿಟ್ಟರೆ ಅದೆಲ್ಲ ನಷ್ಟವಾಗುತ್ತದೆ ಎಂಬ ಭಯದಿಂದ ಅದನ್ನು ಉಳಿಸಿಕೊಳ್ಳಲು ಹೆಚ್ಚಿನ ಬಡ್ಡಿಗೆ ಸಾಲ ತರುತ್ತೀರಿ. ಇದು ಕೆಟ್ಟ ನಿರ್ಧಾರದ ಮೇಲೆ ಒಳ್ಳೆಯ ಹಣವನ್ನು ಸುರಿಯುವಂತೆ, ಥ್ರೋಯಿಂಗ್ ಗುಡ್ ಮನಿ ಆಫ್ಟರ್ ಬ್ಯಾಡ್ ಮಾಡುತ್ತದೆ. ಸಾಲದ ಸುಳಿಯಿಂದ ತಪ್ಪಿಸಿಕೊಳ್ಳಲು ಸಿಸ್ಟಮ್ 2 ತಂತ್ರಗಳು. ಹಂತ 1. ನಷ್ಟವನ್ನು ಒಪ್ಪಿಕೊಳ್ಳಿ. ನಷ್ಟವು ಕಲಿಕೆಯ ಒಂದು ಭಾಗ ಎಂದು ಭಾವಿಸಿ. ಅದನ್ನು ಸರಿದೂಗಿಸಲು ಮತ್ತಷ್ಟು ಸಾಲ ಮಾಡಬೇಡಿ. 2. ಒಟ್ಟು ವೆಚ್ಚದ ಲೆಕ್ಕಾಚಾರ. EMI ಅಥವಾ ಸಾಲ ಪಡೆಯುವಾಗ ಕೇವಲ ತಿಂಗಳ ಕಂತನ್ನು ನೋಡಬೇಡಿ. ಒಟ್ಟು ಕಟ್ಟಬೇಕಾದ ಬಡ್ಡಿ P/T ಎಷ್ಟು ಎಂದು ಲೆಕ್ಕ ಹಾಕಿ. 3. ಸೇವ್ ಮೊದಲು, ಖರ್ಚು ಆಮೇಲೆ. ಸಿಸ್ಟಮ್ 1ನ ತಕ್ಷಣದ ಬಯಕೆಗಳನ್ನು, ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ನಿಯಂತ್ರಿಸಲು ಪ್ರತಿ ತಿಂಗಳು ಸಂಬಳ ಬಂದ ತಕ್ಷಣ ಒಂದು ಭಾಗವನ್ನು ಹೂಡಿಕೆ ಮಾಡಿ. ನೆನಪಿರಲಿ, ಸಾಲ ಎನ್ನುವುದು ಗಣಿತದ ಸಮಸ್ಯೆಗಿಂತ ಹೆಚ್ಚಾಗಿ ಒಂದು ಮಾನಸಿಕ ವರ್ತನೆಯ ಸಮಸ್ಯೆ. ಲಾಸ್ ಅವೆರ್ಷನ್ ನಮ್ಮನ್ನು ತಾರ್ಕಿಕವಾಗಿ ಯೋಚಿಸದಂತೆ ತಡೆಯುತ್ತದೆ.